ಎಜಿ ನ್ಯೂಸ್ಗೆ ಸ್ವಾಗತ. ಅಂಬಿಗರ ಚೌಡಯ್ಯನವರ ಜಯಂತಿಗೆ ಪತ್ರಿಕೆಗಳಲ್ಲಿ ಜಾಹೀರಾತು ಪ್ರಕಟಿಸಿ ಇಲ್ದಿದ್ರೆ ಪ್ರತಿಭಟನೆ ಎದುರಿಸಿ ಮುಖ್ಯಮಂತ್ರಿಗಳಿಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಎಚ್ಚರಿಕೆ. ಸರ್ಕಾರದಿಂದ ಆಚರಣೆ ಮಾಡುವ ಜಯಂತಿಗಳಿಗೆ ಸಮಾನವಾಗಿ ಆಚರಣೆ ಮಾಡುವುದನ್ನು ಬಿಟ್ಟು ಮಲತಾಯಿ ಧೋರಣೆ ಮಾಡುವ ಮುಖ್ಯಮಂತ್ರಿಗಳಿಗೆ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ. ನಿಜ ಶರಣ ಅಂಬಿಗರ ಜಯಂತಿಯ ಚೌಡಯ್ಯನವರ ಜಯಂತಿಯ ದಿನದಂದು ರಾಜ್ಯ ಸರ್ಕಾರದಿಂದ ಪತ್ರಿಕೆಗಳಲ್ಲಿ ಅಂಬಿಗರ ಚೌಡಯ್ಯ ಅವರ ಜಾಹೀರಾತು ಮುಖಪುಟದಲ್ಲಿ ಪ್ರಕಟಿಸಬೇಕು ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಅವರ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿದರು. ವಡಗೇರೆ ತಾಲೂಕಿನ ಗುರುಸುಣಗಿ ಗ್ರಾಮದಲ್ಲಿ ವಿಶೇಷ ಅಭಿಯಾನದ ಹಿನ್ನೆಲೆ ಅಂಬಿಗರ ಚೌಡಯ್ಯನವರು ಕಿರು ಪರಿಚಯ ಕರಪತ್ರವನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಅಂಬಿಗರ ಚೌಡಯ್ಯ ಅವರ ಜಯಂತಿ, ಅಂಬಿಗರ ಚೌಡಯ್ಯ ಅವರ ನಿಗಮ, ಅಂಬಿಗರ ಚೌಡಯ್ಯ ಅವರ ಪೀಠ ಮಾಡಬೇಕು ಅಂತ ವಿಠಲ್ ಹೇರೂರು ಸಮಾಜದ 25 ವರ್ಷಗಳ ನಿರಂತರ ಹೋರಾಟದಿಂದ ಇವು ಎಲ್ಲ ಕಾರ್ಯರೂಪಕ್ಕೆ ಬಂದವು. ಆದರೆ ಚೌಡಯ್ಯ ಅವರ ಜಯಂತಿ ದಿನ ಪತ್ರಿಕೆಗಳ ಮುಖದಲ್ಲಿ ಜಾಹೀರಾತು ಹಾಕಬೇಕು ಅಂತ ಹೋರಾಟ ಮಾಡಬೇಕಾ ಅಂತ ವ್ಯಂಗ್ಯವಾಡಿದ್ರು. ರಾಜ್ಯ ಸರ್ಕಾರ ದಿನ ಜನವರಿ 21ರಂದು ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಜಯಂತಿ ಆಚರಿಸಲಾಗ್ತಾ ಇದೆ. ಆದರೆ ಕೋಲಿ ಸಮಾಜಕ್ಕೆ ರಾಜ್ಯ ಸರ್ಕಾರದಿಂದ ನಿರಂತರ ಮಲತಾಯಿ ಧೋರಣೆ ಮಾಡಲಾಗ್ತಾ ಇದೆ. ತಮ್ಮ ಸರ್ಕಾರ ರಾಜ್ಯದಾದ್ಯಂತ ಇರುವ ನಗರ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಚೌಡಯ್ಯ ಅವರ ವಿಚಾರಗಳು, ಆಚಾರ ವಿಚಾರಗಳನ್ನ ಮೂಡಿಸದೆ ಪ್ರತಿಯೊಬ್ಬರಲ್ಲಿ ತಲುಪಿಸುವಲ್ಲಿ ದಿವ್ಯ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿಗಳಿಗೆ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವರು ಸರ್ಕಾರದಿಂದ ಆಚರಣೆ ಮಾಡುವ ಜಯಂತಿಗಳಿಗೆ ಪತ್ರಿಕೆಯ ಜಾಹೀರಾತು ಕೊಡ್ತಾ ಇದ್ದೀವಿ. ಆದ್ರೆ ಅಂಬಿಗರ ಚೌಡಯ್ಯ ಅವರ ಜಯಂತಿಯ ಜಾಹೀರಾತು ಇಲ್ಲಿಯ ತನಕ ನೀಡಿಲ್ಲ ಯಾಕೆ ಅಂತ ಸರ್ಕಾರಕ್ಕೆ ಉಮೇಶ್ ಕೆ ಮುದ್ನಾಳ್ ಕಿಡಿಕಾರಿದ್ದಾರೆ. ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ವಚನಗಳು ಬದುಕಿಗೆ ದಾರಿದೀಪವಾಗಿದ್ದು, ಮಹಾತ್ಮರ ತತ್ವಾದರ್ಶವನ್ನ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದತ್ತ ಸಾಗಬೇಕು ಅಂತ ಹೇಳಿದ್ರು. ರಾಜ್ಯದ ಮುಖ್ಯಮಂತ್ರಿಗಳು ಹುಲಿ ಸಮಾಜಕ ನಿಜ ಶರಣ ಅಂಬಿಗರ ಚೌಡಯ್ಯನ ಅವರಿಗೆ ಮಲತಾಯಿ ಧೋರಣೆ ತೋರಿಸ್ತಕ್ಕಂಥದ್ದು ಮೇಲ್ನೋಟ ಕಂಡು ಬರ್ತಿದ್ದು, ಇವಾಗ ಜಯಂತಿ ಆಗ್ಬೇಕು, ಅಂಬಿಗರ ಚೌಡಯ್ಯನ ಜಯಂತಿ ಆಗ್ಬೇಕು, ಅಂಬಿಗರ ಚೌಡಯ್ಯನ ಪೀಠ ಆಗ್ಬೇಕು, ಅಂಬಿಗರ ಚೌಡಯ್ಯನವರ ನಿಗಮ ಆಗ್ಬೇಕಂತ ಸಾಕಷ್ಟು ಏನದ ಸನ್ಮಾನಿಸಿದ್ರು. ಇವಾಗ ವಿಠಲ್ ಇರೋರು 25 ವರ್ಷ ಹೋರಾಟ ಆದ್ಮೇಲೆ ಅವು 3 ಕಾರ್ಯರೂಪಕ್ಕೆ ಬಂದ್ರು. ಈಗ ಜನವರಿ 21 ಜಯಂತಿ ದಿವಸ ಎಲ್ಲಾ ಜಯಂತಿಗೆ ಏನಾದ್ರು ಜಾಹೀರಾತು ಕೊಡ್ತಾರೆ ದಿನಪತ್ರಿಕೆಗಳಲ್ಲಿ. ಚೌಡಯ್ಯನ ಜಯಂತಿ ದಿವಸ ಇಲ್ಲಿವರೆಗೆ ಯಾಕೆ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಯಾರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ನಾನು ಪ್ರಶ್ನೆ ಮಾಡ್ತಿದ್ದೇನೆ. ತಕ್ಷಣ ಎಲ್ಲರಿಗೂ ಹಂಗೆ ನಮಗೆ ನೋಡಿರಿ, ಸಮಾನವಾಗಿ ನೋಡ್ಬೇಕು. ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರುಗಳು ತಕ್ಷಣ ಅದಕ್ಕೆ ಆದೇಶ ಹೊರಡಿಸಿ ಚೌಡಯ್ಯನ ಜಯಂತಿ ಜನವರಿ 21ರಂದು ಜಯಂತಿ ತಂದು ಎಲ್ಲಾ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಜಾಹೀರಾತು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಸಪೋಸ್ ಕೊಟ್ಟಿಲ್ಲ ಅಂತಂದ್ರೆ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ವಿರುದ್ಧ ನಾನು ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದೆ. ಇವತ್ತ ಗುರುಸುಣಗಿ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಕಿರು ಪರಿಚಯ ಪತ್ರಿಕೆ ಪಾಂಪ್ಲೆಟ್ಗಳನ್ನು ಕರಪತ್ರಗಳನ್ನು ಬಿಡುಗಡೆ ಮಾಡಿ ಅಲ್ಲಿ ಮಾತಾಡಿದ್ದೀನಿ. ಇವತ್ತು ಇದಕ್ಕೆ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಎಲ್ಲಾ ಜಯಂತಿಗೆ ಜಾಹೀರಾತು ಕೊಟ್ಟಾಗ ನಮ್ಮ ಜಯಂತಿ ಕೂಡ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಸಮಾನವಾಗಿ ನೋಡ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರುಗಳು ಮಾಡಬೇಕು. ಇಲ್ಲದಿದ್ದರೆ ನಮಗೆ ಅವಮಾನ ಮಾಡಿದಂಗ. ಇಲ್ಲ ಅಂದ್ರೆ ಜಯಂತಿ ದಿವಸ ನಾನು ಪ್ರತಿಭಟನೆ ಮಾಡಬೇಕಾದಂತಕ್ಕಂಥದ್ದು ನಾನು ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ಪವನ, ಶಿವಕುಮಾರ್, ಈಶಪ್ಪ, ಸಿದ್ಲಿಂಗಪ್ಪ, ಸಿದ್ದು, ಕಾಶಪ್ಪ, ಸಾಬಣ್ಣ, ಹನುಮಂತ, ಶ್ರೀಶೈಲ್, ಮಲ್ಲಪ್ಪ, ಬಸಲಿಂಗಪ್ಪ, ಸಾಬು, ರವಿ, ಅನಿಲ, ಸಿದ್ದಪ್ಪ, ರೆಡ್ಡಿ, ರಾಜು, ಅಂಜು, ಭೀಮು, ದೊಡ್ಡ ಭೀಮು, ಸಾಬ್ರೆಡ್ಡಿ, ಬಸವಲಿಂಗಪ್ಪ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.